ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಹಸ್ಬೆಂಡ್ ನನ್ನ ಮಗನ್ ಕರ್ಕೊಂಡು ವಿಜಯನಗರ 4th ಸ್ಟೇಜ್ ಮೈಸೂರಿನಲ್ಲಾಗಿರುವಂತಹ ಮ್ಯಾಜೋ ಒಂದು ಪ್ಲೇ ಕಿಡ್ಸ್ ಏರಿಯಾಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಅಂಡ್ ಕಲರ್ಫುಲ್ ಆಗಿ ಈ ಒಂದು ಪ್ಲೇ ಏರಿಯಾನ ಡಿಸೈನ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ನಾನು ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದೆ. ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಮಂಗಳವಾರದಿಂದ ಭಾನುವಾರದವರೆಗೂ ಪ್ರತಿದಿನ ಬೆಳಗ್ಗೆ 10:30ಯಿಂದ ರಾತ್ರಿ 8 ಗಂಟೆವರೆಗೂ ಈ ಒಂದು ಪ್ಲೇ ಏರಿಯಾ ಓಪನ್ ಇರುತ್ತೆ. ವಾರದಲ್ಲಿ ಸೋಮವಾರ ದಿನ ಮಾತ್ರ ರಜಾ ಇರುತ್ತೆ. ಇಲ್ಲಿ 1.5 ವರ್ಷದ ಮಗುವಿಂದ ಹಿಡಿದು 10 ವರ್ಷದ ಮಕ್ಕಳವರೆಗೂ ಆಟ ಆಡಬಹುದು. ಅವರ ಏಜ್ಗೆ ಅನುಗುಣವಾಗಿ ಪ್ರೈಸ್ ಕೌಂಟ್ ಆಗ್ತಾ ಹೋಗುತ್ತೆ. ನನ್ನ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿಯ ಪ್ರೈಸ್ ಟ್ಯಾರಿಫ್ ನ ಮೆನ್ಷನ್ ಮಾಡಿದೀನಿ, ಅದನ್ನ ನೋಡಿ ನೀವು ತಿಳ್ಕೊಬಹುದು. ಹಾಗೆ ಇಲ್ಲಿ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಇಬ್ಬರಿಗೂ ಟಾಯ್ಲೆಟ್ ಅಂಡ್ ವಾಶ್ರೂಮ್ ಫೆಸಿಲಿಟಿ ಕೂಡ ತುಂಬಾನೇ ಕ್ಲೀನ್ ಅಂಡ್ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಕಾಫಿ ಟೀ ಸ್ನಾಕ್ಸ್ ಕೂಡ ಅವೈಲಬಲ್ ಇದೆ. ಜೊತೆಗೆ ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ. ನಿಮ್ಮ ಮಕ್ಕಳ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನೀವು ಇಲ್ಲೇ ಮಾಡಬಹುದು. ನಮ್ಗಂತೂ 1 ಅವರ್ ಹೇಗೆ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು 10 ವರ್ಷದ ಮಕ್ಕಳವರೆಗೂ ತುಂಬಾನೇ ಡಿಫ್ರೆಂಟ್ ಕಾನ್ಸೆಪ್ಟ್ ನಲ್ಲಿ ಡಿಸೈನ್ ಮಾಡಿರುವಂತಹ ಒಂದಷ್ಟು ಇಂಡೋರ್ ಗೇಮ್ಸ್ ನ ನಾವು ನೋಡಬಹುದು. ಖಂಡಿತವಾಗ್ಲೂ ಯಾವ ಹಂತದಲ್ಲೂ ಮಕ್ಕಳಿಗೆ ಸ್ವಲ್ಪನೂ ಬೋರ್ ಆಗದೆ ಇರೋ ರೀತಿ ಈ ಒಂದು ಗೇಮ್ಸ್ ಇಂದ ಅವ್ರನ್ನ ಎಂಗೇಜ್ ಮಾಡಬಹುದು. ನಿಜವಾಗ್ಲೂ ನಾನು ಹೇಳಲೇಬೇಕು ನಿಮ್ಗೆಲ್ಲ, ಒಂದು ಗೇಮ್ ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು. ಏನ್ ಗೊತ್ತಾ? ಸ್ಯಾಂಡ್ ಪ್ಲೇ ಏರಿಯಾ. ಹೌದು, ನನ್ನ ಮಗನಿಗೆ ಮಣ್ಣಲ್ಲಿ ಅಥವಾ ಮರಳಲ್ಲಿ ಆಟ ಆಡೋದು ಅಂದ್ರೆ ತುಂಬಾನೇ ಇಷ್ಟ. ಈಗೆಲ್ಲ ಸಿಟಿ ವಾತಾವರಣದಲ್ಲಿ ಇರುವಂತಹ ಮಕ್ಕಳುಗಳನ್ನ ಮನೆಯಿಂದ ಹೊರ್ಗಡೆ ಬಿಡೋದಕ್ಕೆ ನಾವು ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಆದ್ರಿಂದ ಇಂಥ ಜಾಗದಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಆಟಾಡೋಕೆ ಬಿಡೋದ್ರಿಂದ ಒಂದಷ್ಟು ಎಕ್ಸ್ಪ್ಲೋಜರ್ ಅವ್ರಿಗೂ ಸಿಗೋದ್ರ ಜೊತೆಗೆ ಮಣ್ಣಲ್ಲಿ ಆಟ ಆಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗತ್ತೆ ಅಂತ ಹೇಳ್ಬೋದು. ಈಗ ಬೇರೆ ಮಳೆಗಾಲ ಶುರು ಆಗಿದೆ. ಶೀತ, ನೆಗಡಿ, ಜ್ವರ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕೋಲ್ಡ್ ವಾತಾವರಣ. ಆದ್ರಿಂದ ಆದಷ್ಟು ಈ ರೀತಿ ಇಂಡೋರ್ ಗೇಮ್ಸ್ ನ ಹೋಗಿ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಖುಷಿ ಆಗ್ತಾರೆ, ಯಾವುದೇ ತರದ ಸಮಸ್ಯೆ ಆಗೋದಿಲ್ಲ. ನನ್ ಮಗನ್ನ ತಿಂಗಳಲ್ಲಿ 2ರಿಂದ 3 ಸಲ ಈ ರೀತಿ ಕರ್ಕೊಂಡು ಹೋಗ್ತಾ ಇರ್ತೀನಿ. ಮೈಸೂರಿನಲ್ಲಿ 2-3 ಜಾಗದಲ್ಲಿ ಈ ರೀತಿ ಪ್ಲೇ ಏರಿಯಾಸ್ ಇದೆ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಒಂದು ಪ್ಲೇ ಏರಿಯಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನ್ ಮಗ ಇಲ್ಲಿ ಆಟ ಆಡ್ಬೇಕಾದ್ರೆ ತುಂಬಾನೇ ಸೇಫ್ ಆಗಿರ್ತಾನೆ. ಎಲ್ಲೂ ಏನು ಬಿದ್ರು ಅವನ್ಗೆ ಏಟ್ ಆಗೋದಿಲ್ಲ ಅನ್ನೋದಕ್ಕೆ. ನನ್ಗಂತೂ ಟೈಮ್ ಸಿಕ್ದಾಗೆಲ್ಲ ನನ್ ಮಗನ್ನ ಈ ರೀತಿ ಪ್ಲೇ ಏರಿಯಾಗೆಲ್ಲ ಕರ್ಕೊಂಡೋಗಿ ಒಂದಷ್ಟು ಸಮಯವನ್ನ ಎಂಗೇಜ್ ಮಾಡ್ತೀನಿ. ನೀವು ನಿಮ್ಮ ಮಕ್ಕಳನ್ನ ಯಾವ ರೀತಿ ಎಂಗೇಜ್ ಮಾಡ್ತೀರಾ ಕಮೆಂಟ್ ಮಾಡಿ. ಖಂಡಿತ ನನ್ನ ಈ ಮಿನಿ ಬ್ಲಾಗ್ ನಿಮ್ಗೆಲ್ಲ ತುಂಬಾನೇ ಯೂಸ್ಫುಲ್ ಆಗಿದೆ ಅಲ್ವಾ? ಈ ಒಂದು ಪ್ಲೇಸ್ ಡೀಟೇಲ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಪೂರ್ತಿಯಾಗಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ಒಂದು ಸಲ ಮೈಸೂರಿನಲ್ಲಿ ಇರೋರಾಗ್ಲಿ ಅಥವಾ ಮೈಸೂರಿಗೆ ಬಂದವರಾಗ್ಲಿ ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಮ ಮಕ್ಕಳಿಗೂ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಇವತ್ತಿನ ಮಿನಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.